ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಬಹಳ ಸುಂದರವಾಗಿದೆ ಅಲ್ಲ? ನಾನು ಹೇಳಿದೆನಲ್ಲ, ಆಸ್ಟ್ರೇಲಿಯಾ ದೇಶದಲ್ಲಿ ಅಡಲೈಡ್ ಎಂಬಂತ ಪಟ್ಟಣದಲ್ಲಿ ಇರುವಂತ ಒಂದು ಸಮುದ್ರ ತೀರ. ಇಲ್ಲಿ ಸಮುದ್ರದ ಒಳಗಿನವರೆಗೂ ಹೋಗುವಂತೆ ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ. ಅನೇಕರು ಇಲ್ಲಿಗೆ ವಾಕಿಂಗ್ ಎಲ್ಲ ಬರುತ್ತಾರೆ. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಈ ಸಮುದ್ರದ ಅಲೆಗಳು ಬರುವುದನ್ನು ನೋಡುತ್ತಾ ಮನಸ್ಸಿಗೆ ಬಹಳ ಸಂತೋಷ ಅಲ್ಲವಾ? ಸಮುದ್ರ ತೀರಕ್ಕೆ ಬಂದು ಸಮುದ್ರದ ಅಲೆಗಳನ್ನು ಹಾಗೆ ಸವಿದು ನೋಡಿರಿ. ದೇವರು ಅದರ ಮೂಲಕ ಅನೇಕ ಕಾರ್ಯಗಳನ್ನು ಮಾತನಾಡುವರು. ಅಲೆಗಳಾಗಿ ಬರುತ್ತಲೇ ಇರುತ್ತದೆ, ಆದ್ರೆ ಒಂದು ಎಲ್ಲೆಗೆ ಬಂದ ಕೂಡಲೇ ಹಿಂತಿರುಗಿ ಹೋಗುತ್ತದೆ. ಅಲೆಗಳಾಗಿ ಕಷ್ಟಗಳು, ಉಪದ್ರವಗಳು ಬರಬಹುದು. ಆ ಎಲ್ಲೆವರೆಗೂ ಮಾತ್ರ ಬರುತ್ತದೆ, ನಿಮ್ಮನ್ನು ಮುಟ್ಟದು, ಹಿಂತಿರುಗಿ ಹೋಗಿಬಿಡುತ್ತದೆ. ಅದಕ್ಕೆ ಒಂದು ಎಲ್ಲೆಯನ್ನು ದೇವರು ನೇಮಿಸಿದ್ದಾರೆ. ಅದೇ ರೀತಿಯಾಗಿ ಅಲೆಯಾಗಿ ಸಮಸ್ಯೆಗಳು ಬರುತ್ತವೆ, ಹೋರಾಟಗಳು ಬರುತ್ತವೆ. ಆದರೆ ಇದರ ಮೇಲೆ ಬರುವುದಿಲ್ಲ, ನನ್ನ ಮಕ್ಕಳನ್ನು ಮುಟ್ಟುವುದಿಲ್ಲ ಎಂದು ದೇವರು ಎಲ್ಲೆಯನ್ನು ನೇಮಿಸಿದ್ದಾರೆ. ಆದ್ದರಿಂದ ಭಯಪಡಬೇಡಿ. ಯಾಕೆ ಭಯಪಡುತ್ತೀರಿ? ಧೈರ್ಯವಾಗಿರಿ, ಸಂತೋಷವಾಗಿರಿ. ಯಾಕೆ ಗೊತ್ತಾ? ನಹೂಮ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಆ ದುಷ್ಟನು ಇನ್ನು ಮುಂದೆ ನಿನ್ನನ್ನು ಹಾದು ಹೋಗನು, ತೀರಾ ನಾಶವಾಗಿದ್ದಾನೆ. ದುಷ್ಟನು ಎಂಬುದಾಗಿ ದೇವರು ಯಾರನ್ನು ಹೇಳುತ್ತಿದ್ದಾರೆ? ಸೈತಾನ, ಶತ್ರು, ನಮ್ಮ ವಿರೋಧಿಯಾಗಿರುವ ಸೈತಾನ. ಅವನು ದುಷ್ಟನು, ದುಷ್ಟತನವಾದ ಕಾರ್ಯಗಳನ್ನು ಮಾಡುವವನು. ಅವನೇ ಭಯವನ್ನುಂಟು ಮಾಡುತ್ತಾನೆ, ವ್ಯಾಧಿಗಳನ್ನು ತರುತ್ತಾನೆ, ಪಾಪವನ್ನು ತರುತ್ತಾನೆ, ತಡೆ ಮಾಡುತ್ತಾನೆ, ನಾಶನಗಳನ್ನು ತರುತ್ತಾನೆ, ಗೊಂದಲಗಳನ್ನು ಉಂಟು ಮಾಡುತ್ತಾನೆ. ಎಲ್ಲ ಕೇಡುಗಳಿಗೂ ಕಾರಣ ಈ ದುಷ್ಟನಾಗಿರುವಂತ ಸೈತಾನನು. ಅವನ ಮೇಲೆ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಜಯ ಹೊಂದಿದನು. ಅವನ ಕ್ರಿಯೆಗಳನ್ನು ಲಯ ಮಾಡಿದನು, ಕಾಲ ಕೆಳಗೆ ಜಜ್ಜಿ ಬಿಟ್ಟನು. ಈಗ ಮಾಟ ಮಂತ್ರಗಳ ಮೂಲಕವಾಗಿ ಈ ದುಷ್ಟನನ್ನು ಪ್ರೇರೇಪಿಸಿ ಬಿಡುವಂತ ಜನರು ಈ ಲೋಕದಲ್ಲಿ ಇದ್ದಾರೆ. ಈ ರೀತಿ ದುರಾತ್ಮಗಳನ್ನು ಪ್ರೇರೇಪಿಸಿ ಈ ಲೋಕದಲ್ಲಿ ದುಷ್ಟತನದ ಕಾರ್ಯಗಳನ್ನು ಮಾಡುವಂತವರು. ಆದರೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಅವನ ಕ್ರಿಯೆಗಳು ಪೂರ್ತಿ ನಾಶವಾಗಿ ಹೋಗುತ್ತವೆ. ಆದರೆ ನೀವು ನಂಬಿಕೆಯಿಂದ ಯೇಸುವಿನ ನಾಮವನ್ನು ಹೇಳಿ ಯೇಸುವಿನ ರಕ್ತವನ್ನು ಪ್ರೋಕ್ಷಿಸಿ ಪ್ರಾರ್ಥಿಸುವಾಗ ಅವನ ಕ್ರಿಯೆಗಳು ಲಯವಾಗುತ್ತವೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಅವನು ತೀರಾ ನಾಶವಾಗಿದ್ದಾನೆ, ಅವನ ಕ್ರಿಯೆಗಳು ಪೂರ್ತಿ ನಾಶವಾಗಿ ಹೋಗಿವೆ. ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತಾಗ ಅವನ ಕ್ರಿಯೆಗಳು ನಾಶವಾದವು. ನಂಬಿ ಅದನ್ನು ಸ್ವಂತ ಮಾಡಿಕೊಳ್ಳಬೇಕು. ನನಗೆ ವಿರೋಧವಾಗಿ ಮಾಡಲ್ಪಟ್ಟಂತ ಸೈತಾನ್ನ ಸಕಲ ಕ್ರಿಯೆಗಳು ನಾಶವಾಗಿ ಹೋದವು. ಇನ್ನು ನನ್ನ ದಾರಿಯಲ್ಲಿ ಅವನು ಹಾದು ಹೋಗುವುದಿಲ್ಲ. ಯೇಸುವೆ ನಿಮಗೆ ಸ್ತೋತ್ರ. ದುಷ್ಟ ಸೈತಾನನೇ, ದುಷ್ಟ ಪಿಶಾಚನೇ, ನೀನು ಸಂಹರಿಸಲ್ಪಟ್ಟವನು. ನನ್ನ ಯೇಸುವಿನಿಂದ ಕಾಲ ಕೆಳಗೆ ತುಳಿಯಲ್ಪಟ್ಟವನು. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಪ್ರವೇಶಿಸಲು ನಿನಗೆ ಅಧಿಕಾರವಿಲ್ಲ. ನೀನು ನನ್ನ ಜೀವಿತದೊಳಗೆ ಪ್ರವೇಶಿಸಲು ಆಗದು, ನನ್ನ ಮನೆಯೊಳಗೆ ನುಸುಳಲು ಆಗದು, ನನ್ನ ಕಾರ್ಯದಲ್ಲಿ ತಲೆ ಹಾಕಲು ಆಗದು. ನೀನು ಸಂಹರಿಸಲ್ಪಟ್ಟವನು, ಇನ್ನು ನನ್ನ ಮಾರ್ಗದಲ್ಲಿ ಬರುವುದಕ್ಕಾಗುವುದಿಲ್ಲ ಎಂದು ಸ್ತೋತ್ರ ಮಾಡಿ ಪ್ರಾರ್ಥಿಸಿರಿ. ಸೈತಾನನು ನಡುಗಿ ಓಡಿ ಹೋಗುವನು. ಅದ್ಭುತಗಳನ್ನು ಕಾಣುವಿರಿ. ಅನುದಿನ ಅದನ್ನು ಮಾಡಬೇಕು. ನಾನು ಪ್ರತಿದಿನ ಅದನ್ನು ಮಾಡುತ್ತೇನೆ. ದುಷ್ಟ ವೈರಿಯೇ, ದುಷ್ಟ ಸೈತಾನನೇ, ನಾನು ಯೇಸುವಿಗೆ ಸ್ವಂತ. ನನ್ನ ಯೇಸು ನಿನ್ನನ್ನು ಜಯಿಸಿದ್ದಾನೆ, ನನಗೆ ಜಯ ಕೊಟ್ಟಿದ್ದಾನೆ. ನನ್ನ ಮಾರ್ಗದಲ್ಲಿ ನಿನಗೆ ಬರಲು ಆಗದು, ನನ್ನನ್ನು ಜಯಿಸಲು ಆಗುವುದಿಲ್ಲ ಎಂದು ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತಾ ಪ್ರತಿನಿತ್ಯ ಜಯವೇ. ಇಂದು ಹೇಳಿರಿ, ಯಾಕೆ ಭಯಪಡುತ್ತಿದ್ದೀರಿ? ಧೈರ್ಯವಾಗಿ ಹೇಳಿರಿ, ದುಷ್ಟ ಸೈತಾನನೇ, ನನ್ನ ಮಾರ್ಗದಲ್ಲಿ ನಿನಗೆ ಬರುವುದಕ್ಕೆ ಸಾಧ್ಯವಿಲ್ಲ. ನೀನು ಸಂಹರಿಸಲ್ಪಟ್ಟವನು. ನನ್ನ ಯೇಸು ನಿನ್ನನ್ನು ಕಾಲ ಕೆಳಗೆ ಜಜ್ಜಿ ಹಾಕಿದ್ದಾನೆ. ನನ್ನ ದಾರಿಯಲ್ಲಿ ತಲೆ ಹಾಕಬೇಡ, ಜೀವಿತದೊಳಗೆ ಬರಬೇಡ, ನನ್ನ ಕುಟುಂಬದೊಳಗೆ ನುಸುಳಬೇಡ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಖಂಡಿಸುತ್ತೇನೆ. ಯೇಸುವಿನ ರಕ್ತದ ಬಲದಿಂದ ಜಯ ಹೊಂದುತ್ತೇನೆ. ದುಷ್ಟನು ಇನ್ನು ನನ್ನ ಮುಂದೆ ಹಾದು ಹೋಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.